ಕಟಾಸ್ ವಾ ರೆಡಿ ಅದಿ ಆಯ್ತು ರೀ ಫ್ರೆಂಡ್ ಓಕೆ ಬಾ ಇವತ್ತು ನಮ್ಮ ಚಿನ್ನೊಂದು ಸಾಲೆ ಡ್ರೆಸ್ ಯಾವ ರೀತಿ ಕಾಣ್ಲಕತ್ತಾವ ಹೇಳ್ರಿ ಬಾಯ್ ನಮ್ಮ ಚಿನ್ನೊಂದು ಸ್ಕೂಲ್ ಡ್ರೆಸ್ ಹೆಂಗೆ ಕಾಣ್ಲಕತ್ತಾವ ಹೇಳ್ರಿ ಕಮೆಂಟ್ ಮಾಡಿರಿ ಬರ್ರಿ ದಿನ ಒಟ್ಟು ವಿಡಿಯೋ ಮಾಡ್ಬೇಕ ನೀ ಸ್ಕೂಲಿಗೆ ಹೋಗ ಇವಾಗ ಸಾಲೆ ಡ್ರೆಸ್ ಮ್ಯಾಗ ಹೆಂಗೆ ಕಾಣ್ಲಕತ್ತಿ ಹೇಳ್ರಿ ಫ್ರೆಂಡ್ಸ್ ಅತ್ತೇವು ಇವತ್ತಿನ ಬಿಟ್ಟು ಬರ್ಲಕ್ಕೆ ಯಾರು ಹೊಂಟಾರಿ ಫ್ರೆಂಡ್ಸ್ ಹಾಪು ಗುರುಮಮ್ಮ ಹೊಂಟಾರಿನ ಕೈ ಮುಟ್ಟಬೇಡ ಯಾಕೋ ಬಾಯ್ ಬಾಯ್ ಹೋಗಿ ಬಾ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡೆ ನೋಡ್ರಿ. ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ನೋಡ್ರಿ 9:30 ಆಯಿತು. ನಮ್ಮ ಚಿನ್ನು ಕೂಡ ಸ್ಕೂಲಿಗೆ ಹೋದ ನೋಡ್ರಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ಕೂಡ ನಂಗೆ ವಿಡಿಯೋ ಕೂಡ ಮಾಡ್ಲಿಕ್ಕಲ್ರಿ, ಅದ್ರ ಸಲುವಾಗಿ ಅವನ್ನ ಸ್ಕೂಲಿಗೆ ಕಳಿಸಿ ಈಗ ನಾನು ಕೂಡ ಒಂದಿಷ್ಟು ನಾಷ್ಟ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ರೀ. ಬನ್ನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತಂತ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಡ್ರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಫ್ರೆಂಡ್ಸ್, ಈಗ ಗುರುವಾರ ಅದರ ಇವತ್ತು ನಮ್ಮ ಮನೆಯವ್ರು ಕೂಡ ಮನೆಯಾಗ ಅದರ. ನಾ ಯಾವುದೇ ರೀತಿ ಡಬ್ಬಿನೂ ಮಾಡಿಲ್ರಿ, ಅಂದರೆ ಅಡುಗೆ ಕೆಲಸ ಮಾಡಿಲ್ರಿ. ಇನ್ನು ನಮ್ಮ ಚಿನ್ನಗೋಸ್ಕರ ಒಂದು ಚಪಾತಿ ಮಾಡಿ ಕಟ್ಟೀನಿ ರೀ. ಚಪಾತಿ ಸಾಸ ಒಯ್ತೀನಿ ಅಂದರೆ ಅದಕ್ಕೆ ಒಂದು ಚಪಾತಿ ಮಾಡಿ ಕಟ್ಟೀನಿ. ಈಗ ನಾಷ್ಟ ಮಾಡ್ಲಾತೀನಿ ರೀ. ಅವಲಕ್ಕಿ ಮಾಡ್ಲಾತೀನಿ. ಪೋಹ್ಯಾ ಪುಣಾದೊಳಗೆ ಮಹಾರಾಷ್ಟ್ರದೊಳಗೆ ಪೋಹಾ ಅಂತಾರೆ, ಪೋಹೆ ಅಂತಾರೆ. ನಾನು ಕೂಡ ಪೋಹೆ ಮಾಡ್ಲಾತೀನಿ ನಾಷ್ಟಕ್ಕೆ. ಬರ್ರಿ ನಮ್ಮ ಸೈಡು ನಾವು ಯಾವ ರೀತಿ ಪೋಹೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿರಿ. ಪೋಹೆ ಮಾಡ್ಲಿಕ್ಕೆ ಉಳ್ಳಾಗಡ್ಡಿ ಹಸಿಮೆಣ್ಸಿಗೆ ಕಟ್ ಮಾಡ್ಕೊಂಡಿನಿ, ಶೇಂಗದ ಕಾಳು ಹಂಗೆ ಎಷ್ಟು ಅವಲಕ್ಕಿನ ತೋಯಿಸ್ಕೊಂಡು ಇಟ್ಕೊಂಡಿನಿ. ಯಾವುದೇ ರೀತಿ ಪುಟಾಣಿ ಹಿಟ್ಟು ಅದನ್ನು ಹಚ್ಚಂಗಿಲ್ಲ ಫ್ರೆಂಡ್ಸ, ಬರೀ ಶೇಂಗದ ಕಾಳು ಹಾಕಿ ಹೀಗೆ ಒಗ್ಗರಣೆ ಕೂಡ ರೆಡಿ ಮಾಡಿರ್ತೀನಿ. ಒಗ್ಗರಣೆ ಹಾಕೊಳ್ಳೋಕ್ಕೆ ಕಡಾಯಿ ಕೂಡ ಬಿಸಿಯಾಗಿದೆ. ಈಗ ನೋಡ್ರಿ, ನಮ್ಮ ಚಿನ್ನುಗ ಚಪಾತಿ ಮಾಡಿ ಒಂದು ಚಪಾತಿ ಸಾಸ ಹಚ್ಚಿ ಕಟ್ಬಿಟ್ಟಿನಿ ರೀ. ಅವನಿಗೆ ಇನ್ನೂ ಕೂಡ ಚಪಾತಿ ಮಾಡ್ಕೋಬೇಕ್ರಿ. ಆ ಮಧ್ಯಾಹ್ನ ಮಾಡಿದ್ರೈತಂತೆ ಅಷ್ಟೇ ಇರ್ತೀನಿ ರೀ. ನೀವು ಒಗ್ಗರಣೆ ಹಾಕಿ ಸಿಗ್ತೀನಿ ರೀ ಫ್ರೆಂಡ್ಸ್. ಏನು ನಾರ್ಮಲ್ ಒಗ್ಗರಣೆ ಹಾಕ್ತೀನಿ ರೀ. ಅವಲಕ್ಕಿ ರೆಡಿ ಆಯ್ತು ನೋಡಿ ಫ್ರೆಂಡ್ಸ್ ನಾಷ್ಟಕ್ಕೆ ಅಂಥೇಳಿ. ನೀವು ಕೂಡ ಇವತ್ತು ನಿಮ್ಮ ಮನೇಲಿ ಯಾವ ನಾಷ್ಟ ಮಾಡಿದ್ರಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನೋಡಿರಿ, ಹಬ್ಬದಾಗ ಉಳಿದ್ರೆ ಮಾಡಿರುವ ಕರ್ಚಿಕಾಯಿ ಉಂಡೆ ಇದ್ದರು ಫ್ರೆಂಡ್ಸ್. ಹಾಗೆ ನಾಷ್ಟದಾಗ ಉಂಡೆ ಕರ್ಚಿಕಾಯಿನ ತೊಗೊಂಡು ಇವತ್ತಿನ ಬೆಳಗ್ಗೆ ನಾಷ್ಟ ನಡೀತಾ ಇದೆ. ಹಾಗೆ ನಾಷ್ಟ ಮಾಡಿದ್ಕೊಳ್ಳೆ ಮತ್ತೆ ಮುಂದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ. ನೋಡ್ರಿ, ಇವತ್ತು ಸುಟ್ಟಿ ಅದ, ಮನ್ಯಾಗ ಅದರ ಒಂದಿಷ್ಟು ಅಕ್ಕಿ ಕಾಡೆ ಆಗಿದ್ದರೆ ಅಕ್ಕಿ, ಹಾಗೆ ಗೋಧಿ ತಂದರಿ. ಅಕ್ಕಿ ಪಿಸ್ವಿನ ಓಪನ್ ಮಾಡ್ತಾ ಇದ್ದಾರೆ. ಯಾವ ಬೇರೆ ಇವು ನಾ ಕಳಿಸಿದಲ್ಲ, ಇವು ಅವು ಇದ್ದಿದ್ಲು. ಗೋಧಿ ನೋಡ್ರಿ, ಇದೇ ಸರಿ ಫಸ್ಟ್ ಟೈಮ್ ನಾವು ಕೊಂಡಿದ್ದು. ನಮ್ಮ ಹೊಲ್ದಾಗ ಗೋಧಿ ಹಾಕಿಟ್ರಿ ಫ್ರೆಂಡ್ಸ, ಅದ್ರ ಸಲುವಾಗಿ ಈ ಸಾರಿ ಕೊಂಡು ತಂದೀವಿ ನೋಡ್ರಿ. ಗೇಹು ಅಂತಾರೆ ಮರಾಠಿ ಒಳಗೆ, ಮರಾಠಿಗೆ ಅಂತಾರೆ, ಹಿಂದ್ಯಾಗ ಅಂತಾರೆ. ಹಾಂ, ಹಿಂದ್ಯಾಗ ಗೇಹು ಅಂತಾರೆ, ಹಿಂದ್ಯಾಗ. ಇದೇ ಸಾರಿ ಫಸ್ಟ್ ಟೈಮ್ ಗೋಧಿ ಕೊಂಡಿದ್ದು. ಈಗ ನುಸಿಯಾಗೆ ಇಂಥ ಪರಿ ಭಾಳ ಆಗ್ಯಾವ್ರಿ. ಕೆಂಪು ಹುಳ ಅದು ಒಯ್ದು ಬಿಡ್ರಿ ಸೀದಾವ್, ಏನು ಬಳಸೇಬೇಡ್ರಿ. ಈ ನಮ್ನಿ ನುಸಿ ಅದ ಮತ್ತು ಅವೇನು ಅಕ್ಕಿ ನಮ್ಗೆ ನೀವು ಬೇಯಿಸಿ 2-3 ತಿಂಗಳು ಮ್ಯಾಗ ಹೋಗ್ತಾವೆ. ಬಿಸಿಲಿಗೆ ಹಾಕಿದ್ರೆ ಬಿಸಿಲಿಗೆ ಹಾಕಿದ್ರೆ ಅನ್ನ ಚಲೋ ಆಗಲ್ಲ ಅದು. ನೋಡ್ರಿ, ಅಕ್ಕಿ ಮಾತ್ರ ಮಸ್ತ್ ಅದಾವ. ಒಳಗೆ ಕೆಂಪು ಹುಳ ಸ್ವಲ್ಪ ನುಸಿ ಕಾಣ್ಲಕತ್ತಾವ. ಎದ್ರಾನು ಅವ್ರಿ, ಇದ್ರಾನು ಚೀದ್ ನೋಡಿ ಕಾಣ್ಲತ್ತ. ಇಲ್ಲ, ಒಳಗೆ ಅದಾವಲ್ಲ ಇವು.
ಹಾಂ 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 ಏಕ್ ನುಸಿ ಎಲ್ಲ ಕೆಂಪು ಹುಳ ಅದಾವ ಮಾಡುವಂಥವ್ರಿ ನೋಡು ಮುಂತಾಡಿ ಮಾಡಿ ಮತ್ತೆ ನಾವು ಅಕ್ಕಿ ಚಲೋ ಅದಾವು ಅಕ್ಕಿ ಏನು ಸಣ್ಣ ಮನೆಕ್ಕಿಂತ ಚಲೋ ಅದಾವ ಅದಕ್ಕೆ ಕೊಟ್ಟು ತಂದ್ರೆ ಐತೆ ಅದಕ್ಕೇನು ಮಾಡೋದೇನು ಅಕ್ಕಿ ನೋಡ್ರಿ ಎಷ್ಟು ಮಸ್ತ್ ಆದ್ರೆ ಕೆಂಪು ಹುಳ ಆಗ್ಯಾವ ತೋರಿಸ್ತೀನಿ ನಿಮ್ಗೆ ಸರಿ ನೋಡ್ರಿ ಈ ರೀತಿ ಹುಳ ಹರಿದಾಡ್ಲತ್ತವ ಜಾಸ್ತಿ ದಿನ ಇಟ್ಟು ಅಂದ್ರೆ ಏನು ಮಾಡ್ಬೇಕಂತ ಈ ಸಹ ನಮ್ಗೆ ಹೋಗೋದು 2-3 ತಿಂಗಳು ಮ್ಯಾಗ ಹೋತಾವ ನೋಡೋಕ್ಕೆ ವಾಪಸ್ ಕೊಟ್ಟು ಬಂದ್ಬಿಡ್ರಿ ನೋಡ್ರಿ ಈಗ ಫಿಂಗರ್ ಚಿಪ್ಸ್ನ ಮಾಡಮ್ ಬರ್ರಿ ಫ್ರೆಂಡ್ಸ ರೆಡಿಮೇಡ್ ಫಿಂಗರ್ ಚಿಪ್ಸ್ ಅದ ಇವು ಬಟಾಟಿದ್ದು ತೊಗೊಂಡು ಬಂದಾರ ಈಗ ಗೋಧಿ ಅಕ್ಕಿ ತರ್ಲಕ್ಕೆ ಹೋಗಿದ್ರಲ್ರಿ ಅದನ್ನೀಗ ಕರಿತೀನಿ ರೀ ಫ್ರೆಂಡ್ಸ ಎಣ್ಣೆ ಕೂಡ ಕಾಯ್ಲಕ್ಕೆ ಇಟ್ಕೊಂಡಿನಿ ಹಾಗೆ ಮಧ್ಯಾಹ್ನ ಊಟಕ್ಕೆ ನೋಡ್ರಿ ಬೇಳೆ ಸಾರು ಮಾಡ್ಕೊಡೀನಿ ಚಪಾತಿ ಕೂಡ ಮಾಡೀನಿ ರೀ ಇಲ್ಲೇ ಚಪಾತಿನೂ ಮಾಡೀನಿ ರೀ ಹಾಗೆ ಈ ಸೈಡು ಅನ್ನಕ್ಕೆ ಇಟ್ಕೊಂಡಿನಿ ಹಾಗೆ ಫಿಂಗರ್ ಚಿಪ್ಸ್ ಕರ್ಬೇಕೈತೆ ಯಾವ್ದೇ ಪಲ್ಯ ಮಾಡಿಲ್ರಿ ಮೊಸರು ಹಿಂಡಿ ಹಾಕೊಂಡು ಉಣ್ತಾರೆ ಇದನ್ನು ಫಿಂಗರ್ ಚಿಪ್ಸ್ನ ಅವ್ರು ಸಂಗಟ್ ಬಾಡಿಸ್ಕೊತಾರಂತೇಳಿ ಪಲ್ಯ ಮಾಡಿಲ್ಲ ನೋಡ್ರಿ ಇವತ್ತು ಪಲ್ಯ ಮಾಡ್ಬೇಕು ಅಂದ್ಕೊಂಡೆ ರೀ ಆದ್ರೆ ಊಟ ಮಾಡೋರೆ ಕಮ್ಮಿ ಅದಾರೆ ಯಾಕಂತೇಳಿ ಮಾಡಲಿಲ್ಲ ಅತ್ತಿ ಕೂಡ ಇಲ್ಲರಿ ಹೊರಗಡೆ ಹೋಗ್ಯಾರ ಒಂದು ಸ್ವಲ್ಪ ಮಾಮನ ಊರಿಗೆ ಹೋಗ್ಯಾರ ನೋಡ್ರಿ ಈ ರೀತಿ ರೆಡಿಮೇಡ್ ಅದ ನೋಡ್ರಿ ಯಾವುದು ಮನುಷ್ಯರಿಗೆ ಹೈರಾಣ ಆಗೋದೇ ಬೇಡ್ರಿ ರೊಕ್ಕ ಕೊಟ್ಟಿರುತ್ತೆ ಎಲ್ಲನೂ ಸಿಗ್ತದೆ ನೋಡ್ರಿ ಫ್ರೆಂಡ್ಸ ದುಡ್ಡೇ ಮೇನ್ ಅದ ನೋಡ್ರಿ ದುಡ್ಡಿದ್ರೆ ಏನಾದರೂ ಕೊಂಡ್ಕೋಬೋದು ಏನಾದರೂ ತಿನ್ಬೋದು ಏನಾದರೂ ಮಾಡ್ಬೋದು ಕಟ್ ಮಾಡಿದ್ವಿ ಈ ಪಾಕೆಟ್ ಕಟ್ ನೋಡ್ರಿ ಈಗ ನಾನು ಪಾಕೆಟ್ನ ಕಟ್ ಮಾಡಿಕೊಂಡು ಈ ರೀತಿ ಪ್ಲೇಟ್ನಲ್ಲಿ ಹಾಕೊಂಡು ನೋಡ್ರಿ ಫ್ರೆಂಡ್ಸ ಯಾವ ರೀತಿ ಕಾಣ್ಲಕತ್ತಾವ ಅಂಥೇಳಿ ಅದಕ್ಕೆ ಕಾರ್ನ್ಫ್ಲವರು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಅದು ಫ್ರೀಝರಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ಸ ಪೂರ್ಣ ಅದು ಕರಿಯೋ ಟೈಮ್ದಾಗ ಅಷ್ಟೇ ನಾವು ಕಡಿ ತೆಗಿಬೇಕ್ರಿ ಮೊದಲೇ ಜಾಸ್ತಿ ಹೊತ್ತು ಕಡೆಗಿತ್ತಪ್ಪ ಅಂದ್ರೆ ನೀರು ಬಸ್ತು ಎಲ್ಲ ಮೇಲಿಂದ ಹಿಟ್ಟು ರಿಮೂವ್ ಆಗ್ತಿದ್ರೆ ಅದ್ರ ಸಲುವಾಗಿ ನಾವು ಫ್ರೀಝರಲ್ಲಿಂದ ತೆಗೆದು ಕೂಡಲೇ ಕರ್ಕೊಬೋದು ನೋಡ್ರಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ನಾನು ಫಿಂಗರ್ ಚಿಪ್ಸ್ನ ಕರ್ಕೋತಾ ಇದ್ದೀನಿ ನೋಡ್ರಿ ಒಂದು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಫಿಂಗರ್ ಚಿಪ್ಸ್ನ ಕರ್ಕೋಬೇಕ್ರಿ ಯಾಕಂದ್ರೆ ಬಟಾಟೆ ಹಸಿ ಇರೋ ಕಾರಣ ಒಳಗಡೆ ಕರೆಕ್ಟಾಗಿ ಬೇಯಂಗಿಲ್ರಿ ಅದ್ರ ಸಲುವಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಕರ್ಕೋಬೇಕು ನೋಡ್ರಿ ಫ್ರೆಂಡ್ಸ ನಾನು ಕೂಡ ಈ ರೀತಿ ಕರ್ಕೊಂಡಾಯಿತು ನೋಡ್ರಿ ಈ ರೀತಿ ಕಲರ್ ಚೇಂಜ್ ಆಗಿದೆ ನಾನೀಗ ತೊಗೊಂಡು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ಫ್ರೆಂಡ್ಸ ಹಾಗೆ ಇನ್ನೂ ಒಂದು ಸ್ವಲ್ಪ ಅದಲ್ರಿ ಅವು ಕೂಡ ಇದೇ ರೀತಿ ಮೀಡಿಯಮ್ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೋತೀನಿ ಇದಕ್ಕೆ ನೋಡ್ರಿ ಎರಡು ಕರ್ಕೊಂಡೆ ನಾನೀಗ ಒಂದಿಷ್ಟು ಚಾಟ್ ಮಸಾಲಾನ ಹಾಕೋತೀನಿ ಫ್ರೆಂಡ್ಸ ಚಾಟ್ ಮಸಾಲ ಹಾಕೋದ್ರಿಂದ ಟೇಸ್ಟ್ ಮಸ್ತ್ ಬರ್ತದೆ ಹಾಗೆ ಒಂದಿಟ್ಟು ಬ್ಲ್ಯಾಕ್ ಸಾಲ್ಟ್ ಅಂದರೆ ಬ್ಲ್ಯಾಕ್ ಉಪ್ಪು ರೀ ಅದು ಹಾಕ್ಕೊಂಡು ಬೇಕಿದ್ರೆ ನೀವು ಸ್ವಲ್ಪ ಕೆಂಪು ಖಾರ ಕೂಡ ಹಾಕ್ಕೋಬೋದು ಆದರೆ ಕೆಂಪು ಖಾರ ನಾನು ಹಾಕೋತಾ ಇಲ್ಲ ಒಂದಿಟ್ಟು ಬ್ಲ್ಯಾಕ್ ಸಾಲ್ಟು ಹಾಗೆ ಚಾಟ್ ಮಸಾಲಾನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ನೋಡ್ರಿ ಈಗ ನಮ್ಮ ಚಿನ್ನು ನೋಡ್ರಿ ತಿಲ್ಲಕತ್ತ ನೋಡ್ರಿ ಫ್ರೆಂಡ್ಸ ಹಾಗೆ ಒಂದಿಷ್ಟು ಚಿಲ್ಲಿ ಫ್ಲೇಕ್ಸು ಈ ಪಿಜ್ಜಾದೊಳಗೆ ಕೊಡ್ತಾರೆ ನೋಡ್ರಿ ಇವು ಇದನ್ನು ಕೂಡ ನಮ್ಮ ಮನೆಯೊಳಗೆ ಇದ್ದು ರೀ ಈಗ ಒಂದು ಪಿಜ್ಜಾ ತಂದಾಗ ಅವು ಬೇಕಿದ್ರೆ ನೀವು ಹಾಕ್ಕೊಂಡು ತಿನ್ಬೋದು ರೀ ನೋಡ್ರಿ ನಮ್ಮ ಚಿನ್ನು ಮಳೆ ಬರ್ಲಾಕತ್ತದ ನೋಡ್ರಿ ಫ್ರೆಂಡ್ಸ ನಮ್ಮ ಚಿನ್ನು ಮಳೆಯಾಗ ನೀರು ಆಡ್ಲಾತನ 4 ಗಂಟೆ ಆಗಿದ್ರಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಫ್ರೆಂಡ್ಸ ನಾವು ಕೂಡ ಒಳಗಡೆ ಇದ್ದೇವೆ ಮಳೆ ಹವಾಜಿಗೆ ಹೊರಗಡೆ ಬರ್ತಾಯಿದ್ದೀವಿ ನೋಡ್ರಿ ಬೆಳಗ್ಗೆ ಚಾಪೆ ತಂದು ಹೊರಗಡೆ ಇಟ್ಟಿದ್ದೀವಿ ಫ್ರೆಂಡ್ಸ ಮಳೆ ಒಳಗೆ ತೊಯ್ದುಬಿಟ್ಟದು ನೋಡ್ರಿ ನಾವು ಹೊರಗಡೆ ಬರೋ ಅಷ್ಟರಲ್ಲಿ ನೋಡ್ರಿ ನಮ್ಮ ಚಿನ್ನು ಮಕ್ಕಳಿಗೆ ಮಳೆ ನೀರಲ್ಲಿ ಅಂದರೆ ತುಂಬಾ ಇಷ್ಟ ರೀ ಫ್ರೆಂಡ್ಸ್ ಆಡೋದು ನಾವು ಕೂಡ ಸಣ್ಣವರಿದ್ದಾಗ ಈ ರೀತಿ ಮಳೆಯಾಗ ಪೂರ್ತಿ ನೆನೆಸ್ಕೊಂಡು ಬಿಡ್ತಿದ್ದೇವೆ ರೀ ಎಲ್ಲಿ ನೀರು ನಿಂತಿರ್ತಾವೆ ಅಲ್ಲಿ ಕಾಲಾಡ್ಸ್ಕೋತ ಹೋಗಿಬಿಡ್ತಿದ್ದೇವೆ ನೋಡ್ರಿ ಫ್ರೆಂಡ್ಸ್ ಅದೆಲ್ಲ ನೆನಪಾಗ್ತದೆ ನೋಡ್ರಿ ಈ ರೀತಿ ಮಳೆ ಬಂದ್ರೆ ಆದ್ರೆ ಈಗ ಮಳೆ ಹೊರಗಡೆ ಬರಬೇಕು ಮಳೆ ಬರ್ಲಕ್ಕಂತ ಈ ರೀತಿ ಮಳೆ ಫಾಸ್ಟ್ ಐತೆ ನೋಡ್ರಿ ಏನು ಒಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ ಯಾವ ರೀತಿ ಹರಿಲಾಗ್ತದೆ ನೋಡ್ರಿ ಮಳೆ ಫ್ರೆಂಡ್ಸ್ ಮತ್ತೆ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ನೋಡ್ರಿ 8 ಗಂಟೆ ಆಗಿದೆ ಇಡ್ತಾನ 1-1.5 ತಾಸು ಲೈವ್ ಹೋಗಿದೆ ಫ್ರೆಂಡ್ಸ ನಾನು ಕೂಡ 2 ದಿವಸ ಆಯಿತು ಲೈವ್ ಹೋಗ್ತಾ ಇದ್ದೀನಿ ನಿನ್ನೆ ತಾನೇ ಫಸ್ಟು ಇವತ್ತು ಕೂಡ 2ನೇ ದಿನ ರೀ ಫ್ರೆಂಡ್ಸ್ ಆದರೆ ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡ್ತಾಯಿದ್ರಿ ನೀವು ಕೂಡ ಸಂಜೆ ಟೈಮಲ್ಲಿ ಲೈವ್ಗೆ ಬಂದು ಜಾಯ್ನ್ ಆಗಿ ಏನಾದರೂ
ಅಂದರೆ ಇವತ್ತೊಂದು ಹೊಸ ನಿನ್ನೆ ಬರೀ ಲೈವ್ದೊಳಗೆ ಚಹಾ ಕಾಫಿ ಟೀ ಏನಾದರೂ ಇಷ್ಟರ ಬಗ್ಗೆನೇ ವಿಚಾರಿಸಿದ್ದೀರಾ. ಆದರೆ ಇವತ್ತೊಂದು ಒಗಟ್ಟನ್ನ ಬಿಡಿಸೋದು ನಮ್ಮದೆಲ್ಲ ನಾವು ಸಣ್ಣವರಿದ್ದಾಗ ಏನಾದರೂ ನಮ್ಮ ಸ್ಕೂಲ್ನಾಗೂ ಆ ರೀತಿ ಇದ್ದರೆ ಆ ಟೈಮ್ದಾಗ ಒಗಟ್ಟು ಹೇಳೋಣ ಇದು ಏನು ಅಂತ ಈ ರೀತಿ ಕೇಳೋದು. ನಾನು ಕೂಡ ಇವತ್ತೊಂದು ಒಗಟ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಹಾಗೆ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡೀನಿ ರೀ, ನೋಡಿರಿ, ಚೆಕ್ ಮಾಡಿರಿ. ಹಾಗೆ ನಾಳೆ ಕೂಡ ಒಂದು ಒಗಟ್ಟನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ಲೈವ್ ಒಳಗೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿರಿ. ಸಂಜೆ ಟೈಮಲ್ಲಿ ಲೈವ್ ಬರ್ಬೇಕು ಅಂದ್ಕೊಂಡಿದ್ದೀನಿ ಡೈಲಿ, ಯಾಕಂದ್ರೆ ನನಗೆ ಯಾಕೋ ವ್ಯೂಸ್ ಕಮ್ಮಿ ಆಗ್ತಾಯಿದೆ, ಅದ್ರ ಸಲುವಾಗಿ ಲೈವ್ ಬರ್ತಾಯಿದ್ದೀನಿ ಫ್ರೆಂಡ್ಸ. ನೋಡಿರಿ ಈಗ ಇಡ್ತಾನ ಲೈವ್ ಬಂದಿನಿ ಫ್ರೆಂಡ್ಸ. ಚಾದು ಮಾಡಿಕೊಟ್ಟು ಹೋಗಿ ಲೈವಿಗೆ ಹೋಗಿದ್ದೀರಿ. ಆದರೆ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ರೀ. ಮಧ್ಯಾಹ್ನದ ಸ್ವಲ್ಪ ಚಪಾತಿ ಅನ್ನ ಸಾಂಬಾರು ಅದ ರೀ. ಈಗ ಒಂದಿಷ್ಟು ಹಲ್ವಾ ಮಾಡ್ತೀನಿ ರೀ, ಕ್ಯಾರೆಟ್ ಹಲ್ವಾ. ಗಜ್ರಿ ಅದಾವ ರೀ, ಅದ್ರ ಸಲುವಾಗಿ ಸುಮ್ಮನೆ ಇದು ಆಗುತ್ತೋ ಅಂತ ಭಾಳ ದಿನ ಆಯ್ತು, ಒಂದು ವಾರನೇ ಆಯ್ತು ಅದು ತಂದು. ಮಾಡ್ಬೇಕಂತೆ ತಂದಿನಿ ರೀ ಹೋದ ಗುರುವಾರ, ಆದರೆ ಅದು ಮಾಡೋಕ್ಕೆ ಆಗಿಲ್ಲ. ಇವತ್ತು ಮಾಡ್ಲತ್ತೀನಿ ನೋಡ್ರಿ ಹೊಳ್ಳಿ ಈ ಗುರುವಾರ ತೋರಿಸ್ತೀನಿ ಫ್ರೆಂಡ್ಸ. ಗಜ್ರಿ ಹಲ್ವಾ ಎಲ್ಲರೂ ಕಾಮನ್ ಮಾಡೇ ಮಾಡ್ತಾರೆ. ನಾನು ಕೂಡ ಒಂದು ಸಾರಿ ವಿಡಿಯೋನ ಶೇರ್ ಮಾಡ್ಕೊಂಡಿನಿ ಅನಿಸುತ್ತೆ, ಆದರೆ ಇನ್ನೊಮ್ಮೆ ಕೂಡ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸಾಂಬಾರು ಕೂಡ ಇನ್ನೊಮ್ಮೆ ಬಿಸಿ ಆಗಲಿ ಅಂತೇಳಿ ಸಾಂಬಾರು ಕಾಯಿಸ್ಲಕ್ಕೆ ಇಟ್ಟೀನಿ ರೀ. ಹಾಗೆ ಹಾಲು ಕೂಡ ಕಾಯಿಸಕ್ಕೆ ಇಟ್ಟೀನಿ ಸಣ್ಣಗೆ, ಅಂದರೆ ಕೆನೆ ಬರ್ತದೆ ರೀ. ಇನ್ನು ಚಪಾತಿ ಅದಾವ್ರಿ ಮಧ್ಯಾಹ್ನದಾಗಿಂದು. ಫಿಂಗರ್ ಚಿಪ್ಸ್ ಇನ್ನೂ ಒಂದು ಸ್ವಲ್ಪ ಅದಾರಿ, ಇವೆ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿದ್ರೆ ನಡೀತದ್ರಿ, ಮತ್ತು ಕ್ರಿಸ್ಪಿ ಆಗ್ತಾವೆ. ಸ್ವಲ್ಪ ಮೆತ್ತಗಾಗ್ಯಾವ ನೋಡಿರಿ ಇವು. ಹಾಗೆ ನೋಡಿರಿ ಗಜ್ರಿ ಹಲ್ವಾ ಮಾಡ್ಬೇಕಂತೇಳಿ ಈ ರೀತಿ ಗಜ್ರಿನ ತೊಳ್ಕೊಂಡು ಹಿಂದಿಂದ ತುಂಬನ ರೀ. ಇನ್ನೂ ಒಂದು ಸ್ವಲ್ಪ ಉಳ್ದದ್ದು ನೋಡಿರಿ ಇದು ಯಾಕೆ ಖರಾಬ್ನೂ ಆಗ್ಯದ ಅನ್ಸುತ್ತೆ ನೋಡಿರಿ. ಗಜ್ರಿನ ಈಗ ತುರ್ಕೋತೀನಿ ರೀ ಫ್ರೆಂಡ್ಸ. ತುರ್ಕೋದೇನು ವಿಡಿಯೋ ಮಾಡಂಗಿಲ್ಲ ರೀ, ಯಾಕಂದ್ರೆ ನಾನೇ ವಿಡಿಯೋ ಮಾಡೋದ್ರಿಂದ ಅದ್ರ ಸಲುವಾಗಿ ನನ್ನ ಕಡೆ ಸ್ಟ್ಯಾಂಡ್ ಬೇರೆ ಇಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ರೀ. ನೋಡಿರಿ ಈಗ ತುರ್ಕೊಂಡು ಕೂಡಲೇ ಸಿಗ್ತೀನಿ ರೀ. ನೋಡಿರಿ ಕ್ಯಾರೆಟ್ನ ಈ ರೀತಿ ತುರ್ಕೊಂಡ್ರಿ ಫ್ರೆಂಡ್ಸ. ಕಲರ್ ನೋಡಿರಿ ಎಷ್ಟು ಮಸ್ತ್ ಕಾಣ್ಲತ್ತವ. ಹಾಗೆ ಒಂದಿಷ್ಟು ಬಾದಾಮಿನ ಜೇಜ್ ಇಟ್ಕೊಂಡಿನಿ ಫ್ರೆಂಡ್ಸ. ಈಗ ಮೊದಲು ಬಾದಾಮಿನ ಹುರ್ಕೋತೀನಿ ರೀ ತುಪ್ಪ ಹಾಕ್ಕೊಂಡು. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಾದಾಮಿ ಗೋಡಂಬಿ ಇದ್ರೂ ಕೂಡ ಹಾಕೋಬೋದು. ಬಾದಾಮಿ ಅನಿಸ್ತೀವಿ ಫ್ರೆಂಡ್ಸ, ಆದರೆ ನಾನು ನೋಡಿದ್ರಿ ಸುಮ್ಮನೆ ಮಾಡ್ತಾಯಿದ್ದೀನಿ. ಈಗ ಅರ್ಜೆಂಟ್ ಅದ ಸ್ವಲ್ಪ. ನೋಡಿರಿ ಎಷ್ಟು ಸಾಕು, ಇದಕ್ಕೆ ಕಲರ್ ಚೇಂಜ್ ಆಗಿದೆ. ಇದೀಗ ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿರಿ ಬಾದಾಮಿನ ಹುರ್ಕೊಂಡು ತಗೊಂಡು ಅದೇ ಕಡೆಗೆ ನಾನು ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪೂರ್ಣ ಮೆತ್ತಗಾಗೋ ತನಕ ಮೀಡಿಯಮ್ ಉರಿ ಇಟ್ಕೊಂಡು. ನೋಡಿರಿ ಕಲರ್ ಎಷ್ಟು ಮಸ್ತ್ ಕಾಣ್ಲತ್ತ ಅಂತೇಳಿ. ತುಪ್ಪ ಹಾಕ್ಕೊಂಡು ನೋಡಿರಿ, ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಆದ್ರೇ ಚಲೋ ಆಗುತ್ತೆ ರೀ. ತುಪ್ಪ ಹಾಕ್ಕೊಂಡು ಕೂಡ ಉಪ್ಪಬೇಕು ಸ್ವಲ್ಪ. ಕ್ಯಾರೆಟ್ದು ಹಸಿ ವಾಸನೆ ಹೋಗೋ ತನಕ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿರಿ. ಈಗ ಒಂದು ಸ್ವಲ್ಪ ಪೂರ್ಣ ಹಸಿ ವಾಸನೆ ಇನ್ನೂ ಹೋಗಿಲ್ಲ ರೀ, ಆದರೂ ಕೂಡ ಈಗ ಅರ್ಧ ಬೆಂದಿದೆ ಇದು ಕ್ಯಾರೆಟ್ ತುರಿ. ಈಗ ನೋಡಿರಿ ಅದಕ್ಕೆ ನಾನು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿರಿ ಹಾಲಲ್ಲಿ ಕೂಡ ಒಂದು 10ರಿಂದ 12 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಕುದಿಸ್ಕೊಂಡ್ರೆ ಅದರಲ್ಲಿ ಕೂಡ ಹಸಿ ವಾಸನೆ ಪೂರ್ಣ ಹೋಗುತ್ತೆ ನೋಡಿ ಫ್ರೆಂಡ್ಸ. ಅಂದರೆ ಹಲ್ವಾ ಮಸ್ತ್ ಬರ್ತದೆ ರೀ. ನೋಡಿರಿ ಈ ರೀತಿ ಒಂದು ಅರ್ಧ ಲೀಟ್ರ್ ಹಾಲು ಸೇರಿಸ್ಕೊಂಡು ನಾನು ಇದನ್ನು ಒಂದು 10ರಿಂದ 15 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೋತೀನಿ. ಅಂದರೆ ಹಾಲಲ್ಲಿ ಕುದಿಸ್ಕೊತೀನಿ ರೀ ಕ್ಯಾರೆಟ್ ತುರಿನ.
ಉಪ್ಪು ಹಾಕ್ಕೊಂಡಿರಿ ರುಚಿಗೆ ತಕ್ಕಷ್ಟು. ಆದರೆ ವಿಡಿಯೋ ಓಪನ್ ಮಾಡಿನ ತಂದ್ಕೊಂಡೆ, ಆದರೆ ವಿಡಿಯೋ ಓಪನ್ ಮಾಡಿಲ್ಲ ಫ್ರೆಂಡ್ಸ್. ಈಗ ನೋಡಿದೆ ನಾನು ನೋಡಿಕೊಂಡು ನಾನು ಒಂದು ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡೀನಿ ರೀ. ನೀವು ರುಚಿಗಂತೂ ಗೊತ್ತಾಗುತ್ತೆ, ಕ್ಯಾರೆಟ್ ಹಲ್ವ ಅಂದರೆ ಸಕ್ಕರೆ ಹಾಕಲೇಬೇಕು ನೋಡಿರಿ. ಸಕ್ಕರೆ ಹಾಕಿದ ಕೂಡಲೇ ಈ ರೀತಿ ಹಾಲು ಕೂಡ ಮತ್ತು ಹಾಲು ಹಾಕಿದ ಕೂಡಲೇ ಗಟ್ಟಿಯಾಗಿತ್ತು. ಈ ಸಕ್ಕರೆ ಹಾಕಿದ ಕೂಡಲೇ ಮತ್ತು ನೀರು ಹಾಕ್ತಾಯಿದೆ. ವಾವ್ ಅಪ್ಪು ಚಲೋ ಆಗ್ಯದಪ್ಪು ನೋಡ್ರಿ. ನಮ್ಮ ಚಿನ್ನು ಹೆಂಗೆ ಹೆಬ್ಬಿ ನೋಡ್ತಾನೆ, ಕಟ್ಟಿ ಹೆಬ್ಬಿ ಕ್ಯಾರೆಟ್ ಹಲ್ವಾ ನಮ್ಮ ಚಿನ್ನು. ವಾಸ ಬರ್ಲಕತ್ರಿ, ಅದಕ್ಕೆ ಅಡುಗೆ ಮನ್ಯಾಗ ಬಂದನ್ರಿ ಅವ. ಸೂಪರ್ ಆಗೈತತ್ರಿ ನೋಡ್ರಿ. ಹೆಂಗೆ ನೋಡಿ ಇನ್ನೂ ಕುದಿಬೇಕಲ್ಲಪ್ಪು ಅದು, ಹೌದಿಲ್ಲ? ಹ್ಞೂ, ಸಕ್ರೆ ಎಲ್ಲ ಹೀರ್ಕೋಬೇಕು ಪೂರ್ತಿ. ಕ್ಯಾರೆಟ್ ಗಜ್ರಿ ಇಲ್ಲ, ನೀ ಗಜ್ರಿ ಅಂತಿ ಕ್ಯಾರೆಟ್ ಅಂತಿ? ಹ್ಞೂ 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 ನೋಡಿರಿ ಫ್ರೆಂಡ್ಸ್, ಏನೂ ಕಾಣಿಸ್ತಾ ಇಲ್ಲ. ಆದರೆ ಇದು ಒಂದೇ ಚಾರ್ಜಿಂಗ್ ಬಲ್ಪ್ ಅದ ರೀ. ಈ ಸೈಡು ಮಧ್ಯಾಹ್ನದಾಗಂತೂ ಇನ್ನೊಂದಿಷ್ಟು ಫಿಂಗರ್ ಚಿಪ್ಸ್ ಇದ್ದರೆ ಕರ್ಕೊಳಕತ್ತೀನಿ ಫ್ರೆಂಡ್ಸ. ಈಗ ರೆಡಿ ಆಯ್ತು. ಒಂದಿಷ್ಟು ಏಲಕ್ಕಿ ಪೌಡ್ರ್ ಹಾಕೋತೀನಿ. ಅಪ್ಪು ಇದು ಆಗ್ತದ ಬಡಿಸ್ಕೋತಿ. ಒಂದಿಷ್ಟು ಏಲಕ್ಕಿ ಪೌಡ್ರ್ ಹಾಕೋತೀನಿ ರೀ ಲಾಸ್ಟಿಗೆ. ಹಾಗೆ ಹುರಿದಿಟ್ಕೊಂಡಿರೋ ಬಟಾಮಿನ ಹಾಕೋತೀನಿ. ಕಲಿಸ್ಕೊಂಡ್ರೆ ಕ್ಯಾರೆಟ್ ಹಲ್ವಾ ರೆಡಿ ನೋಡಿರಿ ಫ್ರೆಂಡ್ಸ. ಮಸ್ತ್ ಆಗಿತ್ತು. ಅದು ಲೈಟ್ ಇಲ್ಲಿ ನೋಡ್ರಿ, ನಿಮ್ಮ ಕಲರ್ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತೀನಿ. ನಮ್ಮ ಕಡೆ ಬ್ಯಾಟ್ರಿನೇ ಇಲ್ಲರಿ ಫ್ರೆಂಡ್ಸ. ಪಾಟೆ ಇಲ್ಲಿ ಒಂದು ಎಣ್ಣೆ ಕಡಾಯಿ ಅದ, ಇದು ಇದು ಹಲ್ವಾದ ಕಡಾಯಿ ಅದ. ಎರಡೂ ಕುಡ್ಕಿಸಿ ನೋಡ್ರಿ ಹಿಂಗೆ ಕೂತ್ಬಿಟ್ಟ ನೋಡ್ರಿ ಬಂದು ನಮ್ಮ ಚಿನ್ನು. ಅವನಿಗೆ ಬೇಕಾಗ್ಯದ್ರಿ ಈಗ ತುರ್ತ ಕಿಚನ್ ಮ್ಯಾಗ ತಾನೇ ಹೆಬ್ಬಿ ಕೂತ್ಬಿಟ್ಟನ್ರಿ. ಹಾಂ ಬಂದು ಲೈಟ್ ಬಂದು ನೋಡ್ರಿ, ಲೈಟ್ ಬಂದು ನೋಡ್ರಿ. ಈ ರೀತಿ ಫೈನಲಾಗಿ ಹ್ಞೂ ಹ್ಞೂ ಈಗ ಹಲ್ವಾ ರೆಡಿ ಐತೆ ನೋಡ್ರಿ ಫ್ರೆಂಡ್ಸ. ಹಾಗೆ ಈ ಕಡೆ ಫಿಂಗರ್ ಚಿಪ್ಸ್ ಕೂಡ ರೆಡಿ ಅದ ನೋಡ್ರಿ, ಹೌದಲ್ಲ? ಇನ್ನೂ ಸ್ವಲ್ಪ ಇದ್ದರೆ ಕರ್ಕೊಂಡೇರಿ ಅವು. ಈ ರೀತಿ ರೆಡಿ ಆಯ್ತು ನೋಡ್ರಿ ಕ್ಯಾರೆಟ್ ಹಲ್ವಾ. ಹೆಂಗಾಗಿದಂತೆ ಕಮೆಂಟ್ ಮಾಡಿ ಹೇಳಿ. ನೀ ಅಪ್ಪ ನೀ ಹಣಿಕೆ ಹಾಕ್ಬೇಡಪ್ಪು, ನೀ ಹಣಿಕೆ ಹಾಕಿದ್ರೆ ನನಗೆ ಇದಾಕಲ್ಲ ಆಗ್ತದೆ ನೋಡು. ಮುಗೀತು, ಫಿನಿಶ್. ಮಾಮಾರಿಗೆ ಹೋದ್ರೆ ಊಟ ಮಾಡಿ ಬಿಡತ್ರಿ. ಚಪ್ಪಾಳೆ ಹೊಡ್ಕೊಳ್ಳೆ ನೀವು ಊಟಕ್ಕೆ ಬರ್ಬೇಕೆಲ್ಲರೂ. ಹ್ಞೂ ಬಂದ ನೋಡು ಮಾಮ. ಕಮಾನ್. ಗಜ್ರಿ ಹಲ್ವಾ ಯಾವ ರೀತಿ ಆಗಿತ್ತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ನೀವು ಕೂಡ ಇದೇ ರೀತಿ ಮಾಡ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವ್ಲಾಗು ಯಾವ ರೀತಿ ಬಂತು, ಹಾಗೆ ಏನಂತಂದ್ರೆ ಮಧ್ಯಾಹ್ನದಾಗ ರೀ ಫಿಂಗರ್ ಚಿಪ್ಸ್ ಮಾಡಿದ್ದೀರಿ ಫ್ರೆಂಡ್ಸ್. ಆ ಚಿಪ್ಸ್ ಕೂಡ ಯಾವ ರೀತಿ ಬಂದಿದ್ದು ಅಂದರೆ ಎಲ್ಲನೂ ರೆಡಿಮೇಡ್ ಸಿಗ್ತಾರೆ, ಯಾವುದೇ ರೀತಿ ಹೈರಾಣಿಲ್ಲ ನೋಡ್ರಿ. ಈಗ ದುಡ್ಡಿದ್ರೆ ಎಲ್ಲನೂ ಕೊಂಡ್ಕೊಬೋದು, ಎಲ್ಲನೂ ಸಿಗುತ್ತೆ. ಈಸಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ. ಇವತ್ತಿನ ರೆಸಿಪಿಗಳು ಹಾಗೆ ಇವತ್ತಿನ ಲಾಗು ಯಾವ ರೀತಿ ಅನಿಸ್ತಂತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನೋಡಿರಿ ಊಟ ಅದು ಮಾಡಿಕೊಂಡೆ, ಹಾಗೆ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡು ಇವತ್ತಿನ ಡೇ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಟೈಮ್ ನೋಡಿರಿ 9:45 ಆಗಿದ್ರಿ. ನಮ್ಮ ಮನೆಯವರು ಹಾಗೆ ನಮ್ಮ ಇದನ್ನು ಕೂಡಿ ಡಿಮಾರ್ಟಿಗೆ ಹೋದ್ರಿ ಈಗಷ್ಟೇ ರೀ. ಅನ್ಕೋಬೋದು ನೀವು ಈ ಟೈಮ್ದಾಗ ಅಂಥೇಳಿ, ಯಾಕಂದ್ರೆ ಮಧ್ಯಾಹ್ನದಾಗ ಗರ್ದಿ ಭಾಳ ಇರ್ತದೆ ರೀ. ನಮ್ಮ ಇದ್ರಂಗೆ ಟೈಮ್ ಕೂಡ ಇಲ್ಲರಿ. ಅದ್ರಾಗ ರೇಷನ್ ತರೋದು ಸ್ವಲ್ಪ ಜಾಸ್ತಿ ಅದ. ಒಬ್ಬರೇ ಹೋದ್ರೆ ಜಾಸ್ತಿ ಆಗಂಗಿಲ್ಲ ಅಂದ್ರೆ ಒಂದು ತಿಂಗಳಿಗೆ ಆಗೋಷ್ಟು ಒಂದೇ ಸರಿ ತಂದು ಬಿಡ್ತಾರೆ. ಅದ್ರ ಸಲುವಾಗಿ ಇವತ್ತು ನಮ್ಮ ಮನೆಯವ್ರು ಕೂಡ ಸುಟ್ಟಿ ಅದ, ಮನೆಯಾಗೆ ಅದಾರ ಅಂತೇಳಿ ಮಧ್ಯಾಹ್ನ ಹೋಗ್ಬೇಕಂದ್ರೆ ಮಧ್ಯಾಹ್ನ ಗರ್ದಿ ಅದ ಅಂಥೇಳಿ ಈಗ ಹೋಗ್ಯಾರ ನೋಡ್ರಿ. ಊಟ ಗಿಟ ಮುಗಿಸ್ಕೊಂಡು ನಮಗೂ ಬಾ ಅಂದ್ರೆ ಸುಮ್ಮನೆ ಊಟ ಆಗ್ಯದ ಎಲ್ಲ ಮತ್ತೆ ಬರೋದು ಅಂಥೇಳಿ ಅಂದ್ರೆ ನನ್ನ ಕಿಚನ್ ಕ್ಲೀನಿಂಗ್ ಕೆಲಸ ಐತ್ರಿ. ಅದ್ರ ಸಲುವಾಗಿ ನೀವು ಹೋಗಿ ಬರ್ರಿ ಅಂತ ಹೇಳಿದೆ ನೋಡ್ರಿ. ಅವ್ರು ಹೋಗ್ಯಾರ ರೇಷನ್ ತೊಗೊಂಬರ್ಲಕ್ಕ. ನೋಡಿದ್ರೆ ಫ್ರೆಂಡ್ಸ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.